ಓಂ ನಮಃ ಶಂಕರಾಯ. ಶಂಕರ ಹೃದಯ ಎಂಬ ಒಂದು ಗ್ರೂಪಲ್ಲಿ ನಾನಾ ಸಂಶಯಗಳನ್ನು ಕೇಳುತ್ತಾರೆ ಜಿಜ್ಞಾಸುಗಳು. ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡುವ ಒಂದು ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಶ್ರೀ ಸದ್ಗುರು ಸಿದ್ಧಾರೂಢಜ್ಜನ ತತ್ವಪ್ರಚಾರ ಮಂಡಳಿ ಭೋಗಾನೂರ ಅನ್ನೋ ಕಡೆಯಿಂದ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ. 2 ಪ್ರಶ್ನೆ ಕೇಳಿದ್ದಾರೆ. ಮೊದಲು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ಮತ್ತೆ 2ನೇ ಪ್ರಶ್ನೆಗೂ ಉತ್ತರ ಕೊಡಲಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ: ಭಗವಾನ್ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಪ್ರತಿಪಾದನೆ ಮಾಡಿರುವುದು ಶುದ್ಧ ಅದ್ವೈತ, ಅದರಲ್ಲಿ ಮಾಯೆಗೆ ಎಳ್ಳಷ್ಟೂ ಅವಕಾಶ ಇಲ್ಲ, ಹೀಗೆ ನಾನು ತಿಳಿದಿದ್ದೇನೆ, ಇದು ಸರಿಯೇ ತಪ್ಪೋ ಎಂದು ಪ್ರಶ್ನೆ. ಇದಕ್ಕೆ ಉತ್ತರ ಹೀಗಿರುತ್ತೆ: ಶಂಕರಾಚಾರ್ಯರ ತತ್ವದಲ್ಲಿ, ಅದ್ವೈತ ತತ್ವದಲ್ಲಿ ಖಂಡಿತ ಮಾಯೆಗೆ ಒಂದು ಸ್ಥಾನ ಇದೆ. ಆದರೆ ಆ ಮಾಯೆಗೆ ಪಾರಮಾರ್ಥಿಕ ಒಂದು ಅಸ್ತಿತ್ವ ಇಲ್ಲ ಎಂಬುದೇ ಶಂಕರಾಚಾರ್ಯರ ಅದ್ವೈತದ ಸಿದ್ಧಾಂತ. ಹೇಗೆ ಅಂದರೆ, ಶಂಕರಾಚಾರ್ಯರ ಪ್ರಕಾರ ಉಪನಿಷತ್ತುಗಳು ಬ್ರಹ್ಮವನ್ನು ಮಾತ್ರ ಸತ್ಯ ಎಂದು ಹೇಳುತ್ತೆ, ಪಾರಮಾರ್ಥಿಕ ಸತ್ಯ ಅಂತ ಹೇಳುತ್ತೆ. ಆದರೆ ನಾವು ಏನು ಕಾಣ್ತಾ ಇದ್ದೀವಿ, ಪ್ರಪಂಚ ಮತ್ತು ಯಾವ ಜೀವಭಾವವನ್ನು ಹೊಂದಿದ್ದೀವಿ, ಅದು ಎರಡೂ ಕೂಡ ಸತ್ಯವಲ್ಲ ಅಂತ ಅವರ ಸಿದ್ಧಾಂತ. ಹಾಗಾದರೆ ಜೀವ ಜಗತ್ತು ಮತ್ತು ಅದನ್ನು ನಾವು ಕಾಣ್ತಾ ಇದ್ದೀವಲ್ಲ, ಅದಕ್ಕೇನು ಗತಿ ಅಂತ ಕೇಳಿದ್ರೆ, ಅದಕ್ಕೆ ಶಂಕರಾಚಾರ್ಯರ ಸಿದ್ಧಾಂತ ಹೇಳುವುದು ಏನು ಅಂದರೆ, ಈ ಒಂದೇ ಬ್ರಹ್ಮವನ್ನು ಜೀವಗಳಾಗಿಯೂ ಜಗತ್ತಾಗಿಯೂ ಕಾಣುವುದು ಮಾಯೆಯಿಂದ ಅಂತ. ಹಾಗಾಗಿ ಮಾಯೆಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಆದರೆ ಆ ಸ್ಥಾನ ಎಂಥದ್ದು ಅಂತ ಹೇಳಿದ್ರೆ, ಈ ಜೀವ ಮತ್ತು ಜಗತ್ತು ಅನ್ನೋದು ಪಾರಮಾರ್ಥಿಕ ಸತ್ಯ ಅಲ್ಲ, ಆದರೆ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ, ಅದನ್ನು ನಾವು ಅನುಭವಕ್ಕೆ ಬರ್ತಾ ಇದೆ. ಈ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಇದನ್ನು ಮಾಡೋದು ಯಾರು ಅಂತ ಹೇಳಿದ್ರೆ ಮಾಯೆ ಅಂತ. ಸೊ ಹಾಗಾಗಿ ಒಂದೇ ಬ್ರಹ್ಮವನ್ನು ಜೀವಗಳಾಗಿಯೂ ಜಗತ್ತಾಗಿಯೂ ಈಶ್ವರನಾಗಿಯೂ ಮಾಡುವುದು ಈ ಮಾಯೆಯೇ. ಯಾವಾಗ ನಾವು ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತು ಕೂಡ ಈ ಬ್ರಹ್ಮದ ಒಂದು ತೋರಿಕೆಯೇ, ಜೀವವೂ ಕೂಡ ಬ್ರಹ್ಮದ ತೋರಿಕೆಯೇ, ಈಶ್ವರ ಕೂಡ ಬ್ರಹ್ಮದ ಒಂದು ತೋರಿಕೆಯೇ ಅಂತ ನಾವು ತಿಳಿತೀವೋ, ಆವಾಗ ಈ ಒಂದು ಅದ್ವೈತ ತತ್ವದ ಒಂದು ಪರಿಜ್ಞಾನ ಆಗುತ್ತೆ ಒಬ್ಬನಿಗೆ. ಆವಾಗ ಮಾಯೆಗೆ ಎಡೆಯೇ ಇರೋದಿಲ್ಲ. ಹಾಗಾದರೆ ಮಾಯೆಯನ್ನು ಅದ್ವೈತದಲ್ಲಿ ಒಂದು ಪ್ರಸಿದ್ಧವಾದ ಒಂದು ಕಥೆ ಇದೆ, 18 ಆನೆ ಕಥೆ ಅಂತ. 18 ಆನೆ ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಒಬ್ಬ ಜಮೀನ್ದಾರ್ ತನ್ನ ಮಕ್ಕಳಿಗೆ ಅವನು ತೀರ್ಕೊಳ್ಳೋ ಸಮಯದಲ್ಲಿ ಅವ್ರಿಗೆ ಅವನ ಆಸ್ತಿಯಲ್ಲಿ ಇಷ್ಟಿಷ್ಟು ಭಾಗ ಹೋಗಬೇಕು ಅಂತ ಹೇಳಿರ್ತಾನೆ. ಆವಾಗ ಏನಾಗುತ್ತೆ, 17 ಆನೆಗಳಿರುತ್ತೆ ಅವನ ಕೈಯಲ್ಲಿ, ಅವನ ಹತ್ರ 17 ಆನೆಗಳನ್ನ ಈ 3 ಮಕ್ಕಳ ಜೊತೆಗೆ ಹೇಗೆ ಅದನ್ನು ಭಾಗ ಮಾಡಿಕೊಡ್ಬೇಕು ಅಂತ ಒಂದು ರೀತಿ ಹೇಳಿರ್ತಾನೆ ಅವನು. ಆದರೆ ಅವನು ಹೇಳಿರೋ ಆ ರೀತಿಯಲ್ಲಿ ಈ 17 ಆನೆಗಳನ್ನ ಭಾಗ ಮಾಡಿ ಕೊಡೋದಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಈ ಮಕ್ಕಳಿಗೆ ಆ ಥರ ಒಂದು ಸಮಸ್ಯೆ ಬಂದಾಗ ಒಬ್ಬರು ಅವ್ರ ತಂದೆಗೆ ಸ್ನೇಹಿತರಾಗೋರೊಬ್ಬರು ಈ ಸಮಸ್ಯೆಯನ್ನು ನೋಡಿ, ಇಲ್ಲ ನಾನು ಇದಕ್ಕೆ ಪರಿಹಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತಮ್ಮ ಆನೆಯನ್ನು ಏನು ಮಾಡ್ತಾರೆ, 17 ಆನೆಗಳ ಪಕ್ಕದಲ್ಲಿ 18ನೇ ಆನೆಯಾಗಿ ನಿಲ್ಲಿಸಿ ಏನು ಮಾಡ್ತಾರೆ, ಅವ್ರ ತಂದೆ ಹೇಗೆ ಹೇಳಿದಾನೋ ಆ ರೀತಿಯಲ್ಲಿ ಒಬ್ಬರಿಗೂ ಭಾಗ ಮಾಡಿಕೊಟ್ಟು ಕೊನೆಯಲ್ಲಿ ತನ್ನ 18ನೇ ಆನೆಯನ್ನು ಅವನು ತಗೊಂಡೋಗ್ತಾನೆ. ಹಾಗಾದರೆ ಏನಾಯಿತು, ಈ ಪರಿಹಾರ ಮಾಡೋಕ್ಕಾಗಿ 18ನೇ ಆನೆ ಬೇಕಾಗಿತ್ತು, ಆದರೆ ಪರಿಹಾರ ಆದಮೇಲೆ ಈ 18ನೇ ಆನೆಗೆ ಏನೂ ಕೆಲಸ ಇಲ್ಲ ಅಲ್ಲಿ ಅಂತ ಆಗುತ್ತೆ. ಇದೇ ಥರನೇ ಅದ್ವೈತದಲ್ಲಿ ಮಾಯೆಯನ್ನು ಸ್ವೀಕಾರ ಮಾಡಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಜಗತ್ತು ಮತ್ತು ಜೀವ ಅನ್ನೋದನ್ನು ಉಪಪಾದನೆ ಮಾಡೋಕ್ಕಾಗಿ. ಹೀಗಾಗಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ, ಟು ಅಕೌಂಟ್ ಫಾರ್ ದಿ ಡಿಫರೆನ್ಸಸ್ ಇನ್ ಬ್ರಹ್ಮನ್, ಲೈಕ್ ದಿ ವರ್ಲ್ಡ್ ಆ್ಯಂಡ್ ದಿ ಜೀವ ಆ್ಯಂಡ್ ದಿ ಈಶ್ವರ, ದಿ ಮಾಯಾ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಕೋಆಪ್ಟೆಡ್. ಈ ಮಾಯೆಯನ್ನು ಯಾವಾಗ ನಿರಾಕರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪರಿಹಾರ ಆದಮೇಲೆ ನಿರಾಕರಣೆ ಮಾಡ್ತಾರೆ. ಹಾಗಾಗಿ ಮಾಯೆಗೆ ಪಾರಮಾರ್ಥಿಕ ಸತ್ಯ ಇಲ್ಲ, ಆದರೆ ಬ್ರಹ್ಮ ಒಂದೇ ಸತ್ಯ. ಆದರೆ ಮಾಯೆಯನ್ನು ಇಟ್ಕೊಂಡ್ರೇ ಈ ಒಂದು ಜಗತ್ತು ಮತ್ತು ಜೀವ ಅನ್ನೋ ಒಂದು ಭೇದವನ್ನು ಉಪಪಾದನೆ ಮಾಡೋಕ್ಕಾಗುತ್ತೆ. ಆ ಭೇದ ಪರಿಹಾರ ಆದಮೇಲೆ ಆ ಮಾಯೆಗೆ ಕೆಲಸ ಇರೋದಿಲ್ಲ ಅನ್ನೋ ಸಿದ್ಧಾಂತ ಶಂಕರಾಚಾರ್ಯರ ಸಿದ್ಧಾಂತ. ಇನ್ನು 2ನೇ ಪ್ರಶ್ನೆ ಕೇಳಿದ್ದಾರೆ ಇವರೇನೆ, ಅದ್ವೈತದಲ್ಲಿ ಕ್ರಮ ಸಮುಚ್ಚಯವನ್ನು ಹೇಳುತ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ದಾರೆ. ಕ್ರಮ ಸಮುಚ್ಚಯ ಎಂದರೆ ಏನು ಅನ್ನೋದನ್ನು ನಾವು ತಿಳಿಬೇಕು.
ಅವರು ಪ್ರಶ್ನೆ ಕೇಳಿದವರು ಏನು ಅರ್ಥದಲ್ಲಿ ತಿಳಿದಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಕ್ರಮ ಸಮುಚ್ಚಯ ಅನ್ನೋದನ್ನು ಶಂಕರ ಮತದಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೊದಲು ಕರ್ಮ ಬೇಕಾಗುತ್ತೆ. ಕರ್ಮವನ್ನು ಒಬ್ಬ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಯೋಗದ ರೀತಿಯಲ್ಲಿ ಮಾಡ್ತಾ ಮಾಡ್ತಾ ಅವನಿಗೆ ಚಿತ್ತಶುದ್ಧಿ ಆಗುತ್ತೆ. ಆ ಚಿತ್ತಶುದ್ಧಿ ಆದಮೇಲೆ ಅವನು ಜ್ಞಾನಯೋಗಕ್ಕೆ ಅವನು ಅರ್ಹನಾಗ್ತಾನೆ. ಹಾಗಾಗಿ ಕರ್ಮವನ್ನು ಜ್ಞಾನವನ್ನು ಕ್ರಮ ಸಮುಚ್ಚಯದಲ್ಲಿ, ಕ್ರಮ ಅಂತ ಹೇಳಿದ್ರೆ ಏನು, ಮೊದಲು ಇದು ಆಮೇಲೆ ಅದು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮೊದಲು ಆ ಕ್ರಮದಲ್ಲಿ ಬರೋದು ಕರ್ಮವನ್ನು ಒಬ್ಬ ಮಾಡ್ತಾ ಇರಬೇಕು. ಅವನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾ ಇರಬೇಕು. ಅಂತ ಅವನಿಗೆ ಚಿತ್ತಶುದ್ಧಿ ಆದಾಗ ಅವನು ಜ್ಞಾನಯೋಗಕ್ಕೆ ಹೋಗ್ತಾನೆ. ಹಾಗಾದರೆ ಏನಾಯಿತು, ಕರ್ಮ ಮತ್ತು ಜ್ಞಾನ ಎರಡನ್ನೂ ಕೂಡ ಸಮುಚ್ಚಯ ಮಾಡಿದ್ದಾರೆ. ಸಮುಚ್ಚಯ ಅಂತ ಹೇಳಿದ್ರೆ ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೊಳ್ಳುವಾಗ ಏನು ಮಾಡಿದ್ದಾರೆ ಅಂದರೆ, ಒಂದು ಕ್ರಮದಲ್ಲಿ ಮಾಡಿದ್ದಾರೆ. ಮೊದಲು ಇದು ಆಮೇಲೆ ಅದು ಅಂತ. ಇದು ಶಂಕರಾಚಾರ್ಯರ ಮತದಲ್ಲಿ ಇರುವ ಒಂದು ವಿಷಯ. ಇದರಿಂದ ಯಾವುದೇ ದೋಷ ಇಲ್ಲ. ಇದು ಭಗವದ್ಗೀತೆ ಎಲ್ಲರಿಗೂ ಕೂಡ ಒಪ್ಪಿಗೆ ಆಗಿರೋ ವಿಷಯನೇ ಇದು ಅಂತ. ಸಮುಚ್ಚಯ ಅಂತ ಇನ್ನೊಂದಿದೆ. ಅದೇನು ಅಂತ ಹೇಳಿದ್ರೆ, ಕರ್ಮವನ್ನು ಜ್ಞಾನವನ್ನು ಒಂದೇ ಸಮಯದಲ್ಲಿ ಒಬ್ಬ ಮಾಡ್ತಾ ಇರಬೇಕು ಅನ್ನೋದು ಕೆಲವು ವಾದಿಗಳ ಇದ್ದರು ಶಂಕರಾಚಾರ್ಯರ ಕಾಲದಲ್ಲಿ. ಅದನ್ನು ಶಂಕರಾಚಾರ್ಯರು ಖಂಡನೆ ಮಾಡಿದ್ದಾರೆ. ಆ ಥರ ಆಗೋದೇ ಇಲ್ಲ. ಯಾಕಂದರೆ ಒಬ್ಬನಿಗೆ ಆತ್ಮಜ್ಞಾನ ಬಂದಾಗ ಅವನು ನಾನು ಕರ್ತಾನೆ ಅಲ್ಲ ಭೋಗ್ತಾನೆ ಅಲ್ಲ ಅಂತ ತಿಳಿದಿರೋನು ಅವನಿಗೆ ಹೇಗೆ ಅವನ್ನ ಕರ್ಮ ಮಾಡೋಕ್ಕೆ ಹೇಳೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಆ ಮತವನ್ನು ಖಂಡನೆ ಮಾಡಿದ್ದಾರೆ. ಅದು ಸಮುಚ್ಚಯ ಅಂತ ಆಗುತ್ತೆ ಅದು. ಆದರೆ ಇದು ಕ್ರಮ ಸಮುಚ್ಚಯಕ್ಕೆ ಯಾವುದೇ ಕೂಡ ಒಂದು ದೋಷ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಹೀಗೆ ಇವರು ಕೇಳಿದ ಈ ಎರಡೂ ಪ್ರಶ್ನೆಗಳಿಗೂ ಕೂಡ ಒಂದು ಪರಿಹಾರ ಸಿಕ್ಕಿದೆ ಇಲ್ಲಿ. ಓಂ ನಮಃ ಶಂಕರಾಯ.